ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗಾಯ್ಸ್. ಇವತ್ತು ನಾವು ಬೆಳಗ್ಗೆ ಸ್ಕೂಲಿಗೆ ಹೋಗಿ ಬಂದಿದ್ದೀವಿ. ಫುಲ್ ಚಳಿ, ಮಳೆ ಹೆಂಗೆ ಬೀಳ್ತಿದೆ ಅಂತ ನಿಮಗೆ ಗೊತ್ತಲ್ಲ ಗಾಯ್ಸ್. ಫುಲ್ ಚಳಿ. ನಾವು ಜಾಕೆಟ್ ಹಾಕೊಂಡು ಚಳಿ ನಡುತ್ತಾ ಇದ್ದೀವಿ. ಲಂಚ್ ಪೀರಿಯಡ್ದಲ್ಲಿ ಮೇಲ್ಗಡೆ ಕೂತ್ಕೊಳ್ಳೋದು. ಅದಕ್ಕೆ ನಮ್ಮ ಸರ್ ಇವತ್ತು ಇದು ಕನ್ನಡ ಸರ್ರು ಬೀಸೋ ಕಲ್ಲು ಮಾಡಬೇಕು ಅಂತ ಹೇಳಿದ್ರು. ಅದನ್ನು ಮಾಡ್ತಾ ಇದ್ದೀನಿ ನೋಡಿ ಗಾಯ್ಸ್. ಅದೇ ಇವತ್ತಿನ ನಮ್ದು ಟಾಪಿಕ್ ನೋಡಿ ಗಾಯ್ಸ್. ಬೀಸೋ ಕಲ್ಲು ತಿರುಗುತ್ತೆ ಗಾಯ್ಸ್. ಇದು ಕನ್ನಡ ಟೆಕ್ಸ್ಟ್ ಬುಕ್ ಒಂದು ಪದ್ಯ ಇದೆ, ಇದ್ರ ಬಗ್ಗೆನೇ ಇರೋದು ಗಾಯ್ಸ್. ಅದಕ್ಕೆ ಪ್ರಾಜೆಕ್ಟ್ ಮಾಡ್ಕೊಂಬನ್ನಿ ಅಂತ ಸರ್ ಹೇಳಿದ್ದು, ಕನ್ನಡ ಸರ್. ಇದು ತಿರುಗುತ್ತೆ ನೋಡಿ ಗಾಯ್ಸ್. ತಿರುಗುತ್ತೆ ಗಾಯ್ಸ್. ಇದು ದಾಣಿ ಹಾಕಿದ್ರೆ ಇಲ್ಲಿ ಇದು ಹಾಕಕ್ಕಾಗಲ್ಲ ಗಾಯ್ಸ್. ದಾಣಿ ಹಾಕಿದಾಗ ಇದು ಪುಡಿ ಆಗುತ್ತೆ. ಹಿಂಗೆ ಇದು ಕಳ್ಗಳಿಂದ ಆಗಿರುತ್ತಲ್ಲ, ಪುಡಿ ಆಗ್ಬಿಟ್ಟು ಗಾಯ್ಸ್. ಇದೇ ಕುಕ್ಕೆ. ಹಿಂದಿನ ಕಾಲದಲ್ಲಿ ಜಾನಪದ ಭಾಷೆಯಲ್ಲಿ ಕುಕ್ಕೆ ಅಂತ ಕರಿತಿದ್ರಂತೆ. ಅಂದ್ರೆ ಬುಟ್ಟಿ ಅಂತದ್ದು. ರಾಗಿ ಎತ್ಕೊಂಡು ಹೋಗೋದು ಗಾಯ್ಸ್. ದನ ಎಲ್ಲ ರಾಜ್ಯನ ಎಲ್ಲ ಎತ್ಕೊಂಡು ಹೋಗೋದು ಗಾಯ್ಸ್. ಅದನ್ನ ಕುಕ್ಕೆ ಅಂತೀವಿ ಗಾಯ್ಸ್. ನಮಗೂ ಗೊತ್ತಿರಲಿಲ್ಲ ಗಾಯ್ಸ್. ಈ ಪದ್ಯ ಮಾಡಿದಾಗ ಸರ್ ಗೊತ್ತಾಯ್ತು ಗಾಯ್ಸ್. ಪಾಠ 7 ಬೀಸೋ ಕಲ್ಲಿನ ಪದ್ಯ. ಕಲ್ಲಮ್ಮ ತಾಯಿಯ ಮೆಲ್ಲಮ್ಮ ರಾಗಿಯ ಜಲ ಜಲನೆ ಉದರಮ್ಮ ಜಲ ಜಲನೆ ಉದರಮ್ಮ ನಿನಗೆ ಬೆಲ್ಲದಾರತಿಯ ಬೆಳಗೇನು ಅಂದೊಲ್ಲ ಅಡಿಗುಲ್ಲ ಚಂದುಲ್ಲ ಮೇಗುಲ್ಲ ಚಂದರಮ್ಮ ಎಂಬ ಹಿಡುಗೂಟ ಹಿಡುಕೊಂಡು ತಂದೆ ತಾಯಿಗಳ ನೆರೆದೇನು ರಾಗಿಯ ಮುಗಿದಾವು ರಾಜನ್ನ ಹೆಚ್ಚಾವು ನಾನಿಡದೆ ಕೆಲಸ ವಾದಾಗ್ಯವು ರಾಗಿ ಕಲ್ಲೇನ ತೋಗಿ ಬೀಳುತ್ತೇನೆ ಬಲದೋಳು ಕಲ್ಲು ಬಿಟ್ಟೇನೆಂದು ಸತ್ಯಾಕೆ ಸರಸ್ವತಿಯೇ ಕುಕ್ಕೇರಾಗಿ ಬೆಳೆಯಲ್ಲಿ ತಕ್ಕೊಂಡು ಮತ್ತೆ ರಾತ್ರಿಗೆ ಬರುತ್ತೇನೆ. ಕಲ್ಲು ಕೊಟ್ಟಮ್ಮಗೆ ಎಲ್ಲ ಭಾಗ್ಯವು ಬರಲಿ, ಪಲ್ಲಕ್ಕಿ ಮೇಲೆ ಮಗ ಬರಲಿ ಆ ಮನೆಗೆ ಮಲ್ಲಿಗೆ ಮುಳಿಯ ಸೊಸಿ ಬರಲಿ. ಇದೆ ನೋಡಿ ಗಾಯ್ಸ್. ಇದೆ ಬೀಸೋ ಕಲ್ಲು. ನೋಡಿ ಗಾಯ್ಸ್, ಇಲ್ಲಿ ಅಕ್ಕಿ ಹಾಕೋದು, ಅದಾದ್ಮೇಲೆ ಇಲ್ಲಿಂದ ಹಿಂಗೆ ತಿರುಗಿಸಿದಾಗ ಪುಡಿ ಆಗುತ್ತೆ ಗಾಯ್ಸ್. ಫಸ್ಟು ನಾವು ಸರ್ಕಲ್ ಕಟ್ ಮಾಡ್ಕೊಂಡಿದ್ದೀವಿ 2. ಅದಾದ್ಮೇಲೆ ಒಂದು ಮಧ್ಯದಲ್ಲಿ ಹೋಲ್ ಮಾಡಿದ್ದೀವಿ. ಇಲ್ಲೂ ಮಾಡಬೇಡಿ ಗಾಯ್ಸ್, ಇಲ್ಲಿ ಹೋಲ್ ಮಾಡಬೇಡಿ. ಇಲ್ಲಿ ಬರೀ ಅನಿಸಿ ಗಾಯ್ಸ್. ಇದು ಕ್ಯಾಪ್ ಥರದ್ದು ಏನಾದರೂ ಹಂಗೆ ಇದಕ್ಕೊಂದು ಕಡ್ಡಿ ಸಿಕ್ಸಿ ಮಾಡಿದ್ದೀವಿ ಗಾಯ್ಸ್. ಚೆನ್ನಾಗಿದೆಯಾ ಅಂತ ಕಮೆಂಟ್ ಮಾಡಿ ಗಾಯ್ಸ್. ಓಕೆ ಗಾಯ್ಸ್, ಬಾಯ್. ಸಿ ಯು ಇನ್ ನೆಕ್ಸ್ಟ್ ವ್ಲಾಗ್ ಗಾಯ್ಸ್. Like, share, subscribe, comment ಮಾಡಿ guys. Okay guys, bye.